ಯಾಕಂದ್ರೆ ಡೇವಿಡ್ ಕೂಡ ಪ್ರಶ್ನೆ ಮಾಡೋದು ಒಂದು ಹಕ್ಕು ಸರ್. ನೀವು ಪ್ರಶ್ನೆ ಮಾಡಿದ್ರೆ ತಪ್ಪಿಲ್ಲ, ಅದು ಅಭಿವ್ಯಕ್ತಿ ಸ್ವಾತಂತ್ರ್ಯ. ನೀನು ಸಾರ್ವಜನಿಕ ಬದುಕಲಿದೆ ಕಣ, ನೀನು ಹೇಳ್ಬೋದು. ನನ್ನ ಖಾಸಗಿ ವಿಚಾರವನ್ನು, ನನ್ನ ID ಕಾರ್ಡನ್ನು, ನನ್ನ ದಾಖಲಾತಿಯನ್ನು, ನನ್ನ ಮನೆ ಅಡ್ರೆಸ್ ಕೊಟ್ಟಿದ್ದಾನೆ. ಲಕ್ಷಾಂತರ ಜನಕ್ಕೆ ಅದು ಹೋಗ್ಬಿಟ್ಟಿದೆ. ನಾಳೆ ನನ್ನ ಕುಟುಂಬ ಅಲ್ಲಿದೆ. ಬಟ್ ನೀವು ಸಾರ್ವಜನಿಕ ಜೀವನದ ಬಂದ್ಮೇಲೆ ನಿಮಗೆ ಖಾಸಗಿ ಬದುಕು ಕೂಡ ಖಾಸಗಿ ಬದುಕು ಕೂಡ ಅಷ್ಟೇ ಜನ ಪಾರದರ್ಶಕ ಆಗಿರಲೇಬೇಕು. ಯಾಕಂದ್ರೆ ಈಗ ನೀವು ಪಾರದರ್ಶಕ ಆಗಿರಬೇಕು. ನನಗೆ ಅದಕ್ಕೂ ನಾನು ಒಂದು 2-3 ಕಡೆ ಮಾತಾಡೇ ಇಲ್ಲ. ಅದಕ್ಕೆ ಇವತ್ತು ಕ್ಲಿಯರ್ ಮಾಡ್ತಿರೋದು ಅದೇ ರೀಸನ್ಗೆ. ಸಾರ್ವಜನಿಕ ಬದುಕಲ್ಲಿರ್ಬೇಕಂದ್ರೆ ಒಂದು ಕ್ಲಾರಿಟಿ ಬೇಕೇ ಬೇಕು. ಜನರಿಗೆ ನಿನ್ನ ಬಗ್ಗೆ ಅರಿವಿರಬೇಕು. ಸರಿ ಇದೆ, ಅದು ಸರಿ ಇದೆ. ಅದು ನನಗೆ ಇಲ್ಲಿವರೆಗೂ ಅದು ಹೇಳಬೇಕು, ಅದು ನನ್ ಆಫ್ ದ ಬಿಸ್ನೆಸ್ ಅಂತ ಅನ್ಕೊಂಡಿದ್ದೆ. ಹಾಗಾಗಿ ನಾನು ಹೇಳಕ್ಕೆ ಶುರು ಮಾಡಿದ್ದೀನಿ. ಆದರೆ ನನ್ನ ತತ್ವ, ನನ್ನ ಆದರ್ಶ ಪಾರ್ಥಿಬನ್ ಮದ್ರಾಸ್ ಕೋರ್ಟ್ ನಿಮ್ಗೆ ಗೊತ್ತಿದೆ. ಪಾರ್ಥಿಬನ್ ಹೋಗ್ಬಿಟ್ಟು ನನ್ನ ಜಾತಿ, ನನ್ನ ಧರ್ಮದಲ್ಲಿ ನನಗೆ ಐಡೆಂಟಿಟಿ ಬೇಡ ಅಂತೇಳಿ ಕೋರ್ಟಲ್ಲಿ ಗೆದ್ದು ಬಂದರು ಸರ್. ನನಗೆ ಈ ಜಾತಿ ಬೇಡ, ಈ ಧರ್ಮದ ಐಡೆಂಟಿಟಿ ಬೇಡ. ಕೋರ್ಟ್ ಅಷ್ಟು ಉಂಟು. ಆಸ್ ಎ ನಮ್ಮ ಕಾನ್ಸ್ಟಿಟ್ಯೂಷನ್ ಇಡೀ ದೇಶದಲ್ಲಿ 2ನೇ ಪಾರ್ಥಿಬನ್ ಚಿಂತನೆ ಆಗ್ಲೂಬಹುದು. ನಾಳೆ ಗೊತ್ತಿಲ್ಲ, ಹೇಳಕ್ ಸಾಧ್ಯನೇ ಇಲ್ಲ. ಮೇ ಬಿ ಆಗ್ಬಿಡ್ತಾನೆ. ಈಗ ನಾಳೆಯಿಂದ ರೌಫ್ ಆಗಿ ಇದ್ ಮಾಡೋರು ಅಂತ ಹೇಳಿದ್ರೆ ರಾಚಿಂತನ್ ನಿರಂತರ ನನ್ನ ಐಡಿ ನಮಾಜ್ ಗಿಮಾಜ್ ಹಿಂದೆ ಮಾಡಿರಬಹುದು. ಅಲ್ಲ ಈಗ ಮತ್ತೆ ಮಾಡಕ್ ಹೋದ್ರೆ ಅವೆಲ್ಲ ಈಗ ಮತ್ತೆ ಈಗ ನೋಡಿ ಸದ್ಯಕ್ಕೆ ಏನೋ ಒಂದು ಆಯ್ತು ಏನಾದ್ರು ಇದಾಯ್ತು ಅಂತ ಹೇಳಿದ್ರೆ ನಾಳೆಯಿಂದ ಮುಸ್ಲಿಂ ಆಗಿ ತಮ್ಮ ಜೀವನ ಯಾರೋ ಒಬ್ಬ ಕಿಡಿಗೇಡಿ ಏನೋ ಹೇಳ್ದ ಅನ್ನೋ ಕಾರಣಕ್ಕೆ ನಾನು ನನ್ನ ಆಲೋಚನೆ ಚಿಂತನೆಗಳನ್ನು ಬದಲಾಯಿಸಲ್ಲ. ನನಗೆ ಏನಾದರೂ ಮಾಡಲೇಬೇಕು. ಬೋಧಿ ವೃಕ್ಷದ ಕೆಳಗೆ ಬುದ್ಧನಿಗೆ ಜ್ಞಾನೋದಯ ಆದಾಗೆ ನನಗೇನಾದ್ರೂ ನನ್ನ ಅಡ್ಡದಲ್ಲಿ ನನಗೆ ಜ್ಞಾನೋದಯ ಆಯಿತು ಅಂದರೆ ನಾನು ನಾಳೆ ನಮಾಜ್ ಮಾಡ್ಬೇಕಂತ ಖಂಡಿತ ಮಾಡ್ತೀನಿ ಸರ್. ಇಲ್ಲ, ನಾನು ಪೂಜೆನೇ ಮಾಡ್ಬೇಕು ದೇವಸ್ಥಾನಕ್ಕೆ ಹೋಗಿ ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ಪೂಜೆ ಮಾಡ್ತೀನಿ ಸರ್. ಆ ಶೇಪು, ಆ ಆಕೃತಿಗಳೆಲ್ಲ ಎಲ್ಲ ಮಾಡಿ ನಮಾಜ್ ಮಾಡಿದ್ದು ಯಾವಾಗ ಸರ್ ಕೊನೆಗೆ? ಅಲ್ಲ, ವ್ಯಕ್ತಿಗತವಾದ ಖಾಸಗಿ ವಿಚಾರ ಇರ್ಬೋದು, ಗೊತ್ತಿಲ್ಲ ಸರ್, ನೆನಪಿಲ್ಲ. ಮಾಡಿದ್ವಿ. ಬಟ್ ನಮಾಜ್ ಮಾಡ್ಬೇಕಾದ್ರೆ ಅದಕ್ಕೆ ಅದರದೇ ಆದಂಥ ಪದ್ಧತಿ ಎಲ್ಲದೂ ಇರ್ತವೆ ಸರ್. ನಾನು ಬದಲಾಯಿಸ್ಕೊಂಡು ಬಂದಿದ್ದು ನನ್ನ ಕಾವ್ಯನಾಮಗಳನ್ನು ಮಾತ್ರ, ನನ್ನ ಹೆಸರುಗಳನ್ನು ಮಾತ್ರ, ನನ್ನ ಜೀವನ ಪದ್ಧತಿ, ನನ್ನ ನಂಬಿಕೆ. ನಿಮ್ಗೆ ಆಗಲೇ ಹೇಳಿದೆ, ಮೆಥಿಸ್ಟ್ ಅಂದ ಮೇಲೆ ಎಲ್ಲ ಬಂತು ಸರ್ ಎಲ್ಲ. ನನಗೆ ದೇವರು ನನಗೆ ಈ ಕ್ಷಣದವರೆಗೂ ಇಲ್ಲಿವರೆಗೂ, ನಾಳೆ ಗೊತ್ತಿಲ್ಲ, ಈ ಕ್ಷಣದವರೆಗೂ ನನ್ನ ಕಣ್ಣು ಮುಂದೆ ಒಂದು ದೇವರು ಅಥವಾ ದೆವ್ವ ಎರಡು ನಂಬಿಕೆ ಇಲ್ಲ ನನಗೆ. ಎರಡರಲ್ಲಿ ಒಂದು ನನ್ನ ಪ್ರತ್ಯಕ್ಷ ಆಯ್ತು ಅಂತ. ಚಾರ್ವಾಕ್ರ ನೀವು ಏನು ಗೊತ್ತು, ನನ್ನ ನಂಬಿಕೆ ಅದು. ನಾನು ತುಂಬಾ ಜಾಸ್ತಿ ಓದ್ಬಿಟ್ನೋ, ನಾನು ಓದಿದವರೇ ಅದ್ಭುತವಾಗಿದ್ರು. ಧರ್ಮ ಗ್ರಂಥಗಳೆಲ್ಲ ಓದ್ದೆ. ಪರಿಸರ ಆಗಿತ್ತು ತೀರ್ಥಹಳ್ಳಿ ಅಂತ ಹೇಳಿದ್ರೆ ಸಮಾಜವಾದ. ನೀವು ತೀರ್ಥಹಳ್ಳಿಗೆ ಬಂದ್ಬಿಟ್ರೆ ನನ್ನ ಹತ್ರ ಒಂದು ಊರು 1000 ಜನ ಇರಲಿ, ನಂದು ಶಿವಮೊಗ್ಗ ಗೊತ್ತಲ್ಲ. ನಮ್ ತೀರ್ಥಹಳ್ಳಿ ನೀವು ಬಂದ್ರೆ ನಿಮಗೂ ಗೊತ್ತಿರುತ್ತದು. ಸುಮ್ಮನೆ ಯಾವನ ಒಬ್ಬ ವ್ಯಕ್ತಿ ಹಿಂಗ್ ಕೈ ತೋರಿಸಿ, ಅವ್ನು ಕನಿಷ್ಠ ಒಂದು ಹನಿಗವನ ಬರೀತಾನೆ. ಪಕ್ಕ ಜೀವನಾನುಭವ ಅದು. ಆ ನೆಲನೇ ಹಾಗೆ ಸರ್, ಅಲ್ಲಿನ ಚಿಂತನೆನೇ ಆಗಿದೆ. ಕುವೆಂಪು ಅವರು ಒಕ್ಕಲಿಗರಾಗಿ ಹುಟ್ಟಿ ತಾನು ಒಕ್ಕಲಿಗ ಅಂತೇಳಿ ಹೇಳ್ಕೊಂಡ್ರು. ವಿಶ್ವಮಾನವ ಅಂದ್ರು. ಒಕ್ಕಲಿಗ ಜಾತಿಯಲ್ಲಿ ಹುಟ್ಟಿ ನಾನು ಹಿಂದೂ ಅಲ್ಲ ಅಂದ್ರು. ನಾನು ಹಿಂದೂ ಅಲ್ಲ, ನಾನು ಒಕ್ಕಲಿಗ ಅಲ್ಲ, ನಾನು ವಿಶ್ವಮಾನವ ಅಂದ್ರು. ನಾನು ವಿಶ್ವಮಾನವ. ನನಗೆ ವಿಶ್ವಮಾನವ ತತ್ವ ಇಂಟ್ರೆಸ್ಟ್ ಇದೆ. ನಾನು ಹುಟ್ಟಿದ್ದು ನನ್ನ ಅಪ್ಲಿಕೇಶನ್ ಅಲ್ವೇ ಅಲ್ಲ. ಹುಟ್ಟಿಸಿದ್ದು ನನ್ನ ಅಪ್ಪ ಅಮ್ಮ, ಓದಿಸಿದ್ದು ನಮ್ಮ ಅಪ್ಪ ಅಮ್ಮ, ಬೆಳೆಸಿದ್ದು ನನ್ನ ಅಪ್ಪ ಅಮ್ಮ. ಬದುಕು ನಂದು. ಈ ಬದುಕು ಕಟ್ಕೊಂಡಿದ್ದು ನಾನು. ಇಲ್ಲಿ ಹೋರಾಟ ಮಾಡ್ತೀನೋ, ಒಳ್ಳೆ ಕೆಲಸ ಮಾಡ್ತೀನೋ, ಕೆಟ್ಟ ಕೆಲಸ ಮಾಡ್ತೀನೋ, ಅದು ನಂದು, ನನ್ನ ಫ್ಯಾಮಿಲಿದಲ್ಲ. ನನಗೆ ಹುಟ್ಟಿದ್ದು ನನ್ನ ಮಕ್ಕಳು, ಅವ್ರದ್ದು ಅಪ್ಲಿಕೇಶನ್ ಅಲ್ಲ. ಹುಟ್ಟುತ್ತಾ ವಿಶ್ವಮಾನವರಾಗಿರ್ತೇವೆ, ಬೆಳೀತಾ ನಾವು ಅಲ್ಪಮಾನವರಾಗಿರ್ತೀವಿ. ಯಾವ ಥರ? ಈ ಧರ್ಮ, ಜಾತಿ, ಈ ಶೋಷಣೆ, ಈ ವಿಚಾರ, ಕೆಟ್ಟ ವಿಚಾರ ಎಲ್ಲ ತುಂಬಿಸಿ ಏನೋ ಚಿಂತನೆ. ದೇಶಕ್ಕೆ ಬೇಕಾಗಿರೋದು ಇವತ್ತು ರಾಚಿಂತನ್ ರೌಫ್ ಅನ್ನೋದಲ್ಲ ಸರ್. ಇವತ್ತು ಅರ್ಜೆಂಟಾಗಿ ನಮಗೆ ತುರ್ತಾಗಿ ಬೇಕಾಗಿರೋದು ಗ್ಯಾಸು. ಹೌದು, ತುರ್ತಾಗಿ ಬೇಕಾಗಿದೆ ನಮಗೆ. ಆದರೆ ನಮ್ಮ ಸ್ನೇಹಿತರು ಮನೇಲಿ ಗ್ಯಾಸ್ ಇಲ್ಲ ಮರ್ಯ, ತಲೆಲ್ಲ ಕೆಟ್ಟೋಗ್ಬಿಟ್ಟಿದೆ. ಈಗ ಮೊದಲೆಲ್ಲ ಬುಕ್ ಮಾಡಿದ್ರೆ 2 ದಿವಸಕ್ಕೆ ಬರ್ತಿತ್ತು, ಈಗ 15 ದಿವಸ ಆಗಿದೆ. ಗ್ಯಾಸ್ ಬೇರೆ ಖಾಲಿ ಆಗಿದೆ. ಹೌದಾ, ಮತ್ತೇನು ಮಾಡೋದು? ಏನು ಮಾಡೋದು ಗೊತ್ತಿಲ್ಲ. ಅವನು ಬೇರೆ ಒಂದು 2 IPL ಟಿಕೆಟ್ ಬೇರೆ ಹೇಳಿದ್ದೀನಿ, ಅದು ಸಿಗ್ತಾ ಇದೆ ಅಂತೆ ಸಂಜೆ ಅಂದ. ಗ್ಯಾಸ್ ಸಿಗೋಲ್ಲ ಅನ್ನೋ ನೋವಿನಿಗಿಂತ IPL ಟಿಕೆಟ್ ಸಿಗುತ್ತನ್ನೋ ಸಂಭ್ರಮ ಜಾಸ್ತಿ ಇತ್ತು ಸರ್. ಈ ಜನರ ಮುಂದೆ ನಾನು ಚಿಂತನಲ್ಲ, ರವೂಫ್ ಅಲ್ಲ ಚಿಂತನ್ ಅಂತ ಮಾತಾಡ್ತಾ ಕೂತಿದ್ದೀವಿ ನಾವು. ಆಮೇಲೆ ರಮೇಶ್ ಜಾರಕಿಹೊಳಿ ಪ್ರಕರಣ ಆಯಿತು. ಇಡೀ ಜಗತ್ತು ನೋಡ್ತು.
ನಾನಲ್ಲ ಅಂತಾರೆ, ಕೇಸ್ ಆಯ್ತು, ಅದು ಏನು ಬೇಕಾದ್ರೆ ಇರಲಿ. ಅದರ ನೆಕ್ಸ್ಟ್ ಚುನಾವಣೆಯಲ್ಲಿ ಅವರು 16,000 ಓಟ್ ಜಾಸ್ತಿ ತಗೊಂಡ್ರು ಸರ್. ಜಗತ್ತಿಗೆ ಜಾರಕಿಹೊಳಿ ಅವರ ಖಾಸಗಿ ವಿಚಾರ ಬೇಕಾಗಿಲ್ಲ, ಅದು ಅವ್ರ ಪ್ರೈವೇಟ್ ಯಾವನೊಬ್ಬ ದುರುದ್ದೇಶದಿಂದ ಮಾಡ್ದ ಅಂತಾನೆ ಹೋಯ್ತದು. ಅವರು ಪ್ರೈವೇಸಿ ಅದು. ಅವ ಯಾವಳ ರೆಕಾರ್ಡ್ ಮಾಡ್ತಾಳೆ ಅಂದ್ರೆ ಅದು ತಪ್ಪದು. ನಂಬಿಕೆಯಿಂದ ಆಗೋ ಸಂಬಂಧಗಳದು. ಈಗ ನನಗೊಂದು ಹೆಣ್ಣಿನ ಮೇಲೆ ಆಸಕ್ತಿ ಇತ್ತು, ಅವಳಿಗೆ ಆಸಕ್ತಿ ಇತ್ತು ಅಂತ ಹೇಳ್ಬಿಟ್ಟು ನಾವು ಮೂಮೆಂಟ್ ಆದರೆ ಅವ್ರು ರೆಕಾರ್ಡ್ ಮಾಡಿಬಿಟ್ಟು ಮಾಡಿದ್ರೆ ಅದು ಕ್ರೈಮ್ ತಾನೆ, ಅದು ಅಫೆನ್ಸ್ ಅಲ್ಲ. ಅವರಿಬ್ಬರ ನಡುವೆ ಒಡಂಬಡಿಕೆ ಇದ್ರೆ ಅದು ಅಫೆನ್ಸ್ ಆಗಲ್ಲ. ಅವನು ಬಲವಂತವಾಗಿ ಕೈ ಹಾಕಿದ್ರೆ ಅದು ಕ್ರೈಮ್ ಆಗ್ತದೆ, ಅತ್ಯಾಚಾರ ಕೇಸ್ ಆಗ್ತದೆ. ಹಾಗಾಗಿ ಏನೇ ಇದ್ರು ಜನ ಯೋಚನೆ ಮಾಡ್ತಾರೆ. ನಾನು ಈಗ ಹೇಳಿದ್ನಲ್ಲ, ಅದು ಯೋಚನೆ ಮಾಡಿದ್ರು 16,000 ಓಟ್ ಜಾಸ್ತಿ ಕೊಟ್ಟರು. ದಿಸ್ ಇಸ್ ದ ಟ್ರೂ. ಚಿಂತನ ರೌಫ್ ಆಗಿ, ಅದು ರೌಫ್ ಚಿಂತನಾಗಿ ಏನು ಮಾಡಿದನು ಸೊಸೈಟಿ,